ಹುಟ್ಟಬಾರ್ದು ಬರಬಾರ್ದು. ಈ ದುರ್ಗತಿ ಯಾರಿಗೂ ಬರಬಾರ್ದು. ಏಕೆಂದ್ರೆ ಮಾನವರಾಗಿ ಮಾತ್ರ ಹುಟ್ಟಬಾರ್ದು. ಹುಟ್ಟಿದ್ರೂ ಚಿಂತೆ ಇಲ್ಲ. ಬಡಬ್ರಾಹ್ಮಣನಾಗಿ ಮಾತ್ರ ಹುಟ್ಟಬಾರ್ದು. ಏನಂತೇಳಿ ನಮ್ ಕಷ್ಟನ. ನಮಸ್ಕಾರ ನಮಸ್ಕಾರ. ಇಷ್ಟೊಂದು ಕಷ್ಟ ಯಾಕೆ? ಇಲ್ಲತ್ತೆ ಅಲ್ಲಿ ಹೇಳಿದ್ ಹೋಗ್ಬಹುದಲ್ಲ ಸಲೀಸಾಗಿ. ಕ್ಷಮಿಸ್ಬೇಕು, ನಮ್ಗೆ ಗೊತ್ತಾಗ್ಲಿಲ್ಲ, ರಸ್ತೆ ಮಧ್ಯದಲ್ಲಿ ಆದ್ ಬಂದೆ. ಸರಿ, ಯಾರನ್ನ ಕಾಯ್ತಾ ಇದೀರಾ ತಾವು? ಇದೇನ್ ಸ್ವಾಮಿ ಕೇಳ್ತಾ ಇದೀರಲ್ಲ? ನಿಮ್ಮನ್ನೇ ಕಾಯ್ತಾ ಇದ್ದೆ. ನಮ್ಮನ್ನ ಕಾಯೋಂತ ಅವಶ್ಯಕತೆ ನಿಮ್ಗೇನಿತ್ತು ಸ್ವಾಮಿ? ಇದೇ ನೀನ್ ಕೇಳ್ತಾ ಇದ್ರಲ್ಲ, ಮರುವು ಹೆಚ್ಚಾಯ್ತು ನಿಮ್ಗೆ. ಕಾರಣ ಸುಖದಲ್ಲಿರುವವರಲ್ವೇ ನೀವು? ಅಲ್ಲ ಸ್ವಾಮಿ, ನಾನ್ ಬಡವ, ನಾನಾ ಕಡೆ ಹೋಗಿ ಜೀವನ ಮಾಡ್ಕೊಂತವನು. ಪುರಾಣ ನಾಮ ಚೂಡಾಮಣಿಯನ್ನ ತೆಗೆದುಕೊಂಡು ಬನ್ನಿ ಅಂತಂದ್ರೆ ದೃಷ್ಟಿಯೇ ಬೇಡವೇ ನಮ್ಮ ಮೇಲೆ ನಿಮ್ದು? ಹೌದೌದೌದು, ಮರ್ತಿದ್ದೆ. ಈ ದಿವಸ ಸೀತಾಮಾತೆ ಅವರು ಬ್ರಾಹ್ಮಣೋತ್ತಮನಿಗೆ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದಾರೆ. ನಡೀರಿ ಹೋಗೋಣ. ಹೌದಾ, ಬನ್ನಿ ಹೋಗೋಣ. ಜಗನ್ನಾಥ ಶ್ರೀ ತುಳಸಿ ಮಾತೆ ಶುಭಮಯಲಾಯಿ, ಶ್ರೀ ತುಳಸಿ ಮಾತೆ ಶುಭಮಯಲಾಯಿ, ಶುಭೋದಯ
ನನ್ನ ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸು ತಾಯಿ ಎಂತಹ ಹರ್ಷದ ಸುದಿನ. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತೆಗೆ ಒಳ್ಳೆದಾಗಲಿ ತಾಯಿ, ಒಳ್ಳೆದಾಗಲಿ. ಅಮ್ಮ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿ ಬಹಳ ಸಂತೋಷದಿಂದಿರುವಳು. ಈ ಆನಂದದ ಸಮಯದಲ್ಲಿ ನನ್ನ ಒದಗಿರುವ ಅಮಂಗಲದ ವಾರ್ತೆಯನ್ನು ಅವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಸ್ವಾಮಿ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಜಾನಕಿ. ಸ್ವಾಮಿ, ಭುವನವನಿಗೆ ಮುಡಿದ
ಅವತರಿಸಿದ ದಿನಮಣಿಯೋ ರಾಮ ನೀಲಮೇಘ ಶ್ಯಾಮ ಪ್ರಾಣೇಶ್ವರ ಸೀತಾ ಸುವಿಚಾರಶೀಲ ನೀಲಕುಂತಳ ವಿಶಾಲ ಬಾಲ ರಾಮನನ್ನು ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಸಂತೋಷ ವಾಗಿದೆ ಸಖಯೇನೋ ಸಂತೋಷವಾಗಿದೆ ಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಕಾಲದ ಬಯಕೆ ಈಡೇರಿದೆ ಸಖಯೇನೋ ರಮಣ ರಾಮನು ಸಹಜ ಸುಂದರನು ಸರಿಸಮನೆ ಬೆಳೆಯುವನು. ರಮಣ ರಾಮನು ಸಹಜ ಸುಂದರನು ಸರಿಸಮನೆ ಪರಶುರಾಮನ ಜಯಕಾರ ಜಾನಕಿ ಸಖಯೇನೋ ಸಂತೋಷವಾಗಿದೆ ಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ. ಸ್ವಾಮಿ
ಸೀತಾ ಸಂತೋಷ ಆಗಿದೆ. ಸ್ವಾಮಿ, ಇದೇನಿದು? ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಿದ್ದ ಈ ನಿಮ್ಮ ಮುಖ ಕಮಲ ಅದೇಕೆ ಸ್ವಾಮಿ ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸ್ವಾಮಿ? ಜಾನಕಿ ಸ್ವಾಮಿ, ಲೋಲನೆ ಚಿಂತೆಯ ಮಾಡುವೆ ತಿಳಿಸಬಾರದೆ ಸ್ವಾಮಿ? ಸೀತಾ, ಜಾನಕಿ,
ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಆಸಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ತನಗೆ ಚಿತಿಸುತ್ತ ಅತಿಶಯದಿಂದ ತನಗೆ ಚಿತಿಸುತ್ತ ಏನ ಪೇಳಾಲಿ ಸರಸೀರು ಸತಿ ಜಾನಕಿ ಏನ ಪೇಳಾಲಿ ಆಸೀತ ನಿಜ ಸೀತ ಜನಕನು ಎನ್ನನು ವನಗೆ ಹೋಗೆಂದನು ಜನಕನು ಎನ್ನನು ವನಗೆ ಹೋಗೆಂದನು ಜನಕಾಕೆಯನೇ ತನುಗೆ ಜನಕಾಕೆಯನೇ ತನುಗೆ ಏನ ಕೇಳಾಲಿ ಸರಸೀರು ಮುದಿಯಲೆ ನನ್ನ ಸಖಿ ಜಾನಕಿ ಸೀತಾ ಸರಸೀರು ಮುದಿಯಲೆ ನನ್ನ ಸಖಿ ಜಾನಕಿ ಏನ ಕೇಳಾಲಿ ಸೀತಾ 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 ಸ್ವಾಮಿ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾಳೆ ಅಷ್ಟೇ. ಏನೆಂಬುದಾಗಿ ಸ್ವಾಮಿ? ಜಾನಕಿ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಸ್ವಾಮಿ, ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ಇನ್ನು ನನ್ನ ಎರಡನೆಯ ವರಕ್ಕೆ ನಾನು ನಾರು ಮುಡಿಯನ್ನುಟ್ಟು ಜಟಾವಲ್ಕಳಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಪ್ರಾಣೇಶ್ವರ, ಹಾ, ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಜಾನಕಿ, ಸ್ವಾಮಿ, ನಾನು ವನವಾಸವನ್ನು ಮುಗಿಸಿಕೊಂಡು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಾದರೂ ಇರು, ಅಥವಾ ನಿನ್ನ ತಂದೆ ಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬಹು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ. ಎಂತಹ ವಿಷಮ ವಾರ್ತೆ ಎಂದು ಕೇಳುತ್ತಿರುವೆನು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವು, ನನ್ನ ಬಯಕೆಗಳೆಲ್ಲವೂ ಬದಲಾಗಿ ಹೋದವೆ. ಅಯ್ಯೋ ಆರ್ಯಪುತ್ರ, ನೀವು ಅರಣ್ಯವಾಸಕ್ಕೆ ಹೋಗಲೇಬೇಕೆ? ಹೌದು ಜಾನಕಿ. ಹಾಗಿದ್ದ ಪಕ್ಷದಲ್ಲಿ ನಾನು ಸಹ ನಿಮ್ಮ ಸಂಗಡ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಭು. ಬೇಡ ಸೀತಾ, ಬೇಡ. ಕಾನನದ ಜೀವನ ಬಹಳ ಕಷ್ಟಕರ. ಅದು ಅಲ್ಲದೆ ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಜಾನಕಿ, ಸಾಧ್ಯವಿಲ್ಲ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಮುಗಿಸಿಕೊಂಡು ಬಹು ಜಾಗೃತೆಯಾಗಿ ಬಂದು ಬಿಡುತ್ತೇನೆ. ಸ್ವಾಮಿ, ಸೂರ್ಯನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಒಂದು ಕ್ಷಣವೂ ನಾನು ಬದುಕುಳಿಯಲಾರೆ ಸ್ವಾಮಿ.
ಬದುಕುಳಿಯಲಾರೆ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇಲ್ಲವಾದರೆ ಖಂಡಿತವಾಗಿಯೂ ನಾನು ಪ್ರಾಣತ್ಯಾಗ ಮಾಡಿ ಸೀತಾ! ಪ್ರಾಣತ್ಯಾಗ ಮಾಡಿಕೊಳ್ಳಿ. ಶಾಂತಿ, ಶಾಂತಳಾಗು. ವಿಧಿ ಇಚ್ಛೆ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಅಗ್ರಜ, ನಮಸ್ಕರಿಸುವೆನು. ಸಹೋದರ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಲ್ಲಿ ನೀನು ಖಿನ್ನ ಮನಸ್ಸಿನಾಗಿ ಮಾತೆಯರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳಿಗೆ ನಾನು ಸಂತೋಷಭರಿತನಾದರೂ ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹಿಂದೆ ದೇವಾಸುರರ ಯುದ್ಧದ ಸಂದರ್ಭದಲ್ಲಿ ಚಿಕ್ಕಮ್ಮನಾದ ಕೈಕಾ ಮಾತೆಯವರು ತಂದೆಗೆ ಮಾಡಿದ ಸಹಾಯವನ್ನು ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ ಅಷ್ಟೇ. ಏನೆಂಬುದಾಗಿ? ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೆಯ ವರಕ್ಕೆ ನಾನು ನಾರು ಮುಡಿಯನ್ನಿಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾಳೆ. ಅದರಂತೆ ನಾನು ಹಿಂದಿನ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಕೂಡೋದಣ್ಣ, ಕೂಡೋದು. ಸಾಕೇಂದ್ರಪುರಕ್ಕೆ ಪರೆಯುತ್ತರವೆ, ವರರಗ ವರ ನೀಡುತ್ತದೆ. ಸಾಕೇಂದ್ರಪುರಕ್ಕೆ ಪರೆಯುತ್ತರವೆ. ಅಣ್ಣ ಲಕ್ಷ್ಮಣ, ಸಾಕೇಂದ್ರಪುರಕ್ಕೆ ಪರೆಯುತ್ತರವೆ, ವರರಗ ವರ ನೀಡುತ್ತದೆ. ಸಾಕೇಂದ್ರಪುರಕ್ಕೆ ಪರೆಯುತ್ತರವೆ. ಅಣ್ಣ ಲಕ್ಷ್ಮಣ, ಮೀರಿ ಮಾತನಾಡುವಂತ ತುಳುಸಿರಗಳ ಅರಿಯುತ್ತ ಬರದು. ಮೀರಿ ಮಾತನಾಡುವಂತ ತುಳುಸಿರಗಳ ಅರಿಯುತ್ತ ಬರದು. ಸಾಕೇತಪುರಕ್ಕೆ ಪರೆಯುತ್ತರವೆ, ವರರಗ ವರ ನೀಡುತ್ತದೆ. ಸಾಕೇತಪುರಕ್ಕೆ ಪರೆಯುತ್ತರವೆ. ಅಣ್ಣ ಲಕ್ಷ್ಮಣ, ರಾಮಕಾಡ ಸೇರ ಬರದ ಸುಖದ ರಾಜವನ್ನ ಆಳುವನೆ. ರಾಮಕಾಡ ಸೇರ ಬರದ ಸುಖದ ರಾಜವನ್ನ ಆಳುವನೆ. ಮುದಿತನ ಒಂದಾಗಿರಲಿ ಪಡೆಯಲಿ, ಮುದಿತನ ಒಂದಾಗಿರಲಿ ಪಡೆಯಲಿ. ತಾತನಾಡಿದಂತ ಮಾತನಾಡಿಸಿ, ತಾತನಾಡಿದಂತ ಮಾತನಾಡಿಸಿ. ಸಾಕೇಂದ್ರಪುರಕ್ಕೆ ಪರೆಯುತ್ತರವೆ, ವರರಗ ವರ ನೀಡುತ್ತದೆ. ಸಾಕೇಂದ್ರಪುರಕ್ಕೆ ಪರೆಯುತ್ತರವೆ. ಕೂಡದಣ್ಣ, ಕೂಡದು. ನೀನು ಕಾಡಿಗೆ ಹೋಗಲೇ ಕೂಡದು. ಮಹಾಮಾಶ್ಚರ್ಯ ವಿಷಭರಿತ ಕಾಳ ಸರ್ಪಿಣಿಯಾದ ಆ ಕೈಕೆಯ ಮೋಹ ಎಂಬ ವಿಷಯವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನೀನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನೀನು ನಡೆಯುವಂತಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಥನೆಂದು ಶಾಸ್ತ್ರವೇ ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ಮಾರ್ಗವನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಥನಲ್ಲವೇ? ನರೇಂದ್ರಂ ಆಜ್ಞಭಂಗಂ ದಂಡಂ ಎಂಬ ಆರೋಕ್ತಿಯಂತೆ ಈಗ ನೀನು ತಂದೆಯ ಮಾತುಗಳನ್ನು ನಡೆಸಲೇಬಾರದು. ಮಾನವಿಲ್ಲದ ಈ ಕೈಕೆಯ ಲಕ್ಷ್ಮಣ, ಮಾನವಿಲ್ಲದ ಈ ಕೈಕೆಯ ಜನತನವನು ಓ ಏನ ಬೇಲ್ಗೆ ಅಲ್ಲ ನೀನು ಇನ ಮಾತನು. ಅಣ್ಣ
ಎಂದು ತಾನು ತಿಳಿಯುತ್ತ ಅಣ್ಣ ಸಹೋದರ, ಸುಂದರಿ ಕೈಕೆ ಎಂದು ತಾನು ತಿಳಿಯುತ್ತ ತಾನೇ ಬೇಂದೆ ನಿನ್ನ ವಚನವ, ತಂದೆ ಬೇಂದೆ ನಿನ್ನ ವಚನವ, ತಂದೆ ಬೇಂದೆ ನಿನ್ನ ವಚನವ ಆನಂದವಾದುವೆ. ಓ ಏನ ಬೇಂದೆ ಅನ್ನ ನೀನು ನಿನ ಮಾತನು, ಓ ಏನ ಬೇಂದೆ ಅನ್ನ ನೀನು ನಿನ ಮಾತನು, ನಿನ ಮಾತನು, ನಿನ ಮಾತನು. ಅಣ್ಣ, ನನಗೆ ಈಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದ್ವೇಷ ಸಿಹಿಯಿಂದಲೂ ಮಗನ ಮೇಲಿನ ಮೋಹದಿಂದಲೂ ಧರ್ಮ ನೀತಿ ಮಾರ್ಗಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯ ನಾಲಿಗೆಯನ್ನು ಶ್ರೀಮುಡಿಯುವನು. ಸಹೋದರ, ಶಾಂತನಾಗು. ಶಾಂತಿ ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ಇಂದಿನ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆ. ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ಲಕ್ಷ್ಮಣ, ನೀನೂ ಸಹ ನನ್ನ ಸಂಗಡ ವನವಾಸಕ್ಕೆ ಬಂದರೆ ದುರ್ಬಲರಾದ ಮಾತಾ ಪಿತೃಗಳ ಯೋಗಕ್ಷೇಮವನ್ನು ನೋಡುವವರು ಯಾರು? ಅಣ್ಣ, ಸರಿಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಅಗಲಿರುಳು ಪರಿತಪಿಪ ಅಗಳಿರುಳು ಪರಿತಪಿಪ ನಾಡ ತೊರೆವು ಪುರದ ಜನರ ತೊರೆಯುವುದು ಸರಿಯೇ ರವಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತೈತೆಯೇ ಅಯೋಧ್ಯೆಯ ಕಥನ ಕರುಮರೆತು ಬಾಳಿದರು ತಾಯಿ ತೊರೆವಡೆ ತನ್ನ ಕರುವ ನೀ ಮರೆತು ಬಾಳಿದರು ಮರೆವರೆ ಪುರದ ಜನರು ನಿನ್ನ ರಾಮ 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 ಅಗ್ರಜ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಕೈಕೆ ಮಾತೆ ಇರುವಾಗ ನಾನಿದ್ದು ಫಲವೇನು? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ.
ಲಕ್ಷ್ಮಣ, ಶಾಂತಿ ಶಾಂತಿ. ಜಾನಕಿಯೂ ನನ್ನ ಸಂಗಡ ಹೊರಟಿರುವಳು, ನೀನೂ ಹಠ ಸಾಧಿಸುತ್ತಿರುವೆ. ಲಕ್ಷ್ಮಣ, ರಾಮ ಸೀತಾ ಲಕ್ಷ್ಮಣ ಸಮೇತ ವನವಾಸಕ್ಕೆ ಹೋದಾರೆಂಬ ಅಪಕೀರ್ತಿ ನನಗಲ್ಲವೇ? ವಿಧಿ ಇಚ್ಛೆ. ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ಓಡೋಣ. ಈ ವೇದನೆಯನ್ನ ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ಯಾರಲ್ಲಿ? ರಾಮ, ರಾಮನನ್ನು ಕರೆದುಕೊಂಡು ಬನ್ನಿ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ? ನಿನ್ನನ್ನು ಹಗಲಿ ಒಂದು ಕ್ಷಣವೂ ಬದುಕಲಾರೆ. ಕೈಕಾ, ಕೈಕಾ, ಇಲ್ಲಿ ನೋಡು, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನ. ಆ ಮುಖವನ್ನು ನೋಡಿಯೂ ಸಹ ಅವನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಿ ಆದರೂ ಹೇಗೆ ಬಂತು? ಬೇಡ ಕೈಕಾ, ಬೇಡ. ರಾಮನ ವನವಾಸವನ್ನ ತಪ್ಪಿಸು ಕೈಕಾ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಜನಕ, ಏನಿದು ತಂದೆ? ಸಮಾಧಾನರಾಗಿ, ಶಾಂತರಾಗಿ ಜನಕ. ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಮಾತೆಯರನ್ನು ಅಂಗಲಾಚಿ ಬೇಡುವುದೇ? ಹಾಗೆ ಬೇಡಿದ್ದೇ ಆದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, 14 ವರ್ಷ ವನವಾಸವನ್ನು 14 ದಿನಗಳಂತೆ ಮುಗಿಸಿಕೊಂಡು ಬಹು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ಮಾವನವರೇ, ಪತಿಯ ಸಂಗಡ ನಾನು ಸಹ ಅರಣ್ಯವಾಸಕ್ಕೆ ಹೊರಟಿರುವೆನು. ನನಗೂ ಅಪ್ಪಣೆಯನ್ನು ಕೊಡಿ. ಏನಮ್ಮ, ನೀನು ಸಹ ಹೊರಟಿರುವೆಯಾ ತಾಯಿ? ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು. ಒಬ್ಬಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿರುವಳು. ಒಂದು ದಾನವ ಹೃದಯ ಸ್ವಾಮಿ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ ಜ್ಞಾನೇಶ್ವರ, ಒಂದು ಪುಣ್ಯದ ನಿಧಿ, ಪುಣ್ಯದ ನಿಧಿ. ಜನಕ, ಅಗ್ರಜನದ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವಾದಿಸು. ಲಕ್ಷ್ಮಣ, ನೀನೂ ಸಹ ಹೊರಟಿರುವೆಯಾ? ಅವನು ಹೋಗಲಿ ಬಿಡಿ. ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಹೋಗಿವಿರಾ ಮಕ್ಕಳೇ? ಲಕ್ಷ್ಮಣ, ಹೇಳು ಜನಕ. ಶ್ರೀರಾಮಚಂದ್ರನನ್ನು ದಶರಥನೆಂದು ಭಾವಿಸು. ಸೀತಾ ಮಾತೆಯನ್ನು ನಿನ್ನ ತಾಯಿ ಎಂದು ಭಾವಿಸಿ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ. ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಮತ್ರಾ, ಪ್ರಭು. ಸುಮತ್ರಾ, ಪ್ರಭು. ಅಯೋಧ್ಯೆಯ ಸಕಲ ಸಿರಿ ಸಂಪತ್ತು ವನವಾಸಕ್ಕೆ ಹೊರಟಿರುವ ರಾಮನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತು ಹೋಗಲಿ. ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲವೂ ಹೋಗಬೇಕೆ? ಕೆನೆಯನ್ನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೋಡಲು ರಾಮನ ಹಿಂದೆ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮುಡಿಯ ನುಟ್ಟೆ ವನವಾಸಕ್ಕೆ ಹೋಗಬೇಕು. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರು ಮುಡಿಯೇ? ನೋಡಲಾರೆ, ನೋಡಲಾರೆ. ಜನಕ,
ವನವಾಸಕ್ಕೆ ಹೊರಟಿರುವ ನಮಗೆ ವಸ್ತ್ರಾಭರಣಗಳೇಕೆ? ಮಾತೆಯವರು ಆಶೀರ್ವಾದ ಮಾಡಿಕೊಡುವ ನಾರುಮುಡಿಯೇ ಶ್ರೇಷ್ಠ. ಅಮ್ಮ, ಅದನ್ನೇ ಕೊಡಿ ತಾಯಿ. ಲಕ್ಷ್ಮಣ, ಓಹೋ, ನೀನು ಸಹ ನಿಮ್ಮ ಅಣ್ಣನ ಸಂಗಡವೇ ವನವಾಸಕ್ಕೆ ಹೊರಟಿರುವೆ ಅಲ್ಲವೇ? ಅಂದ ಮೇಲೆ ನಿನಗೇಕೆ ಬೇಕು ರತ್ನಾಭರಣ? ತೆಗೆದುಕೋ ನಾರುಮುಡಿಯನ್ನು. ಅಬ್ಬಬ್ಬ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿಯಾಗಬೇಡ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಅಯ್ಯೋ, ಮಲತಾಯಿ ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರ ಆಯಿತೆ. ಹೌದು. ಸವತಿ ಮಗನೆಂಬ ಹಸೂಯೆಗೆ ನೀನೂ ಬಲಿಯಾದೆಯಾ? ಹಡೆದ ತಾಯಿಗಿಂತಲೂ ಅವನನ್ನು ಎಡಬಿಡದೆ ಸಾಕಿ ಸಲೋಹಿದ ನೀನು ಕರುಣೆ ಇಲ್ಲದೆ ನಿಷ್ಕರುಣೆಯಿಂದ ಹಡವಿಗಟ್ಟುತ್ತಿರುವೆಯಾ? ಕೈಕಾ, ಕೈಕಾ, ಇಷ್ಟು ಬೇಡಿಕೊಂಡರು ನಿನ್ನ ಹೃದಯ ಕರಗಲಿಲ್ಲವೇ? ಇಲ್ಲ. ನಾರಿಯಾದವಳಿಗೆ ಈ ಹಠ ಮಾರಿತನ ಒಳಿತಲ್ಲ. ಸರಿ. ಕೈಕಾ, ಈ ಕೃತ್ಯವನ್ನು ನೋಡಿದರೆ ನಾಡೇಕೆ, ಈ ಲೋಕವೇ ನಗುವುದು. ಕೈಕಾ, ಲೋಕವೇ ನಗುವುದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನಗಲಿ ಬಿಡಿ ಕೈಕಾ. ಅಯ್ಯೋ, ಬೇಡ ಕೈಕಾ, ಬೇಡ, ಹಠ ಸಾಧಿಸಬೇಡ. ರಾಮನ ಮೇಲೆ ಎಷ್ಟು ಬೇಡಿ ಪಡೆದ ಸುಕುಮಾರ ರಾಮನ. ಕೈಕಾ, ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದು. ಸಾಕು ಮಾಡಿ ಘೋರ ಆಟವನ್ನು ನೋಡಲಾರದು. ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಕೈಕಾ, ಬೇಡ ಕೈಕಾ, ಬೇಡ, ಹಠ ಸಾಧಿಸಬೇಡ. ನೋಡಿದಂತೆ ನಡೆಯಿರಿ. ರಾಮನನ್ನು ವನವಾಸಕ್ಕೆ ಕಳಿಸಬೇಡ ಕೈಕಾ. ನನ್ನ ಮಾತನ್ನು ಕೇಳು. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಕೈಕಾ, ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು, ಓ ಕ್ಷೀರ ಹಿಡಿದವು ಹೆಪ್ಪಾಗದೆ ಹೋದಂತೆ. ಕೈಕಾ,
ನೆನಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವ ನುಡಿಸಿದಂತೆ. ರಾಮ, ರಾಮಚಂದ್ರ, ರಾಘವ, ಕೈಕೆಯ ಪ್ರೀತಿ ನಿನಗೆ ವಿಷವ ನುಡಿಸಿದಂತೆ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಬೇಡಿ ಪಡೆದ ಸುಕುಮಾರ ರಾಮನ ಕೈಕಾ ಬೇಡ, ಕೈಕಾ ಅದ ಸಾಧಿಸಬೇಡ. ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದು. ಕಾಡಿಗೆ ಕಳುಹಿ ಜೀವಿಸಲೆಂದು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ. ನಿನ್ನನ್ನಲ್ಲ ಕೈಕಾ, ನಿನ್ನನ್ನಲ್ಲ. ಮತ್ತೆ ಹೇ ಪಾಪಿ ದಶರಥ, ನನ್ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕಾ, ಕೈಕಾ, ಸೂರ್ಯ ಚಂದ್ರರಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಸೋತು ನುಡಿಯುತ್ತಿದ್ದೇನೆ. ಕೈಕಾ, ನನ್ನ ರಾಮನು ನಿನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ರಾಮನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಏಕೋ? ಏಕೆಂದರೆ ನನ್ನ ರಾಮನು ಮುತ್ತು ರತ್ನಗಳನ್ನು ಧರಿಸಿ ಪಟ್ಟೆ ಪೀತಾಂಬರಗಳನ್ನು ಹುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನಾನು ನೋಡಲಾರೆ ಕೈಕಾ, ನೋಡಲಾರೆ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ಈ ಧರೆಯಲ್ಲಿ ಒಂದು ಗಳಿಗೆಯೂ ಬದುಕಲಾರೆ ಕೈಕಾ. ಸೂರ್ಯ ವಂಶದ ಜ್ಯೋತಿಯನ್ನ ಉಳಿಸಿಕೊಡು ಕೈಕಾ, ಉಳಿಸಿಕೊಡು. ಇದೋ ನಿನಗೆ ಕೈ ಮುಗಿದು ಬೇಡುವೆನು. ಪ್ರಾಣೇಶ್ವರ, ಸಾಕು ಮಾಡಿ ನಿಮ್ಮ ಟಕ್ಕಿನ ಮಾತುಗಳನ್ನು. ಪ್ರಾಣೇಶ್ವರ, ರಾಮಚಂದ್ರ, ಸ್ಥಿತಿಯನ್ನು ನೋಡಿ ನಗಬೇಕು ಅಳಬೇಕು ನನಗೊಂದು ಅರ್ಥವಾಗುತ್ತಿಲ್ಲ. ಅಲ್ಲ ಪ್ರಾಣೇಶ್ವರ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿ ಏಕೆ ಕರೆದುಕೊಂಡು ಹೋದಿರಿ? ನನ್ನಂಥ ವೀರರು, ಧೀರರು, ಯೋಧರು ಯಾರೂ ಇಲ್ಲವೆಂದು, ಅಥವಾ ನನ್ನನ್ನು ಕ್ಷಣಕಾಲವೂ ಬಿಟ್ಟಿರಲಾರದ ವ್ಯಾಮೋಹವು? ರಾಮ, ಆ ದಿನ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹಾರಾಜರು ತಾವು ಎಂದು ನಾನು ಭಾವಿಸಿರಲಿಲ್ಲ ಸ್ವಾಮಿ. ಈಗಲಾದರೂ ಏನಾಯಿತು? ಆಡಿದ ಮಾತಿಗೆ ತಪ್ಪಿದೆನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಏಕೆಂದರೆ ಚಂದ್ರನಲ್ಲೂ ಸಹ ಕಪ್ಪು ಎನ್ನುವ ಕಳಂಕವಿದೆಯಂತೆ. ಅದರಂತೆ ನಿಮ್ಮ ವಂಶದಲ್ಲೂ ಕಳಂಕವಿದೆ ಎಂದು ಭಾವಿಸಿ ಬಿಡುತ್ತೇನೆ. ಪ್ರಾಣೇಶ್ವರ, ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ.
ಹಿಂದೆ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ್ತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲನಿಗೆ ಅರ್ಪಿಸಿ ಆತನ ದಾಸಾನುದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿಯ ಶಿರಸನ್ನು ಕಡಿಯಲು ಮುಂದಾಗಲಿಲ್ಲವೇ? ಇಂಥ ಸತ್ಯವಂಶದ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದನ್ನು ನೋಡಿದರೆ ನನಗೆ ನಾಚಿಕೆ ಆಗುತ್ತಿದೆ. ಆಡಿದ ಮಾತಿಗೆ ತಪ್ಪಿದನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸು ದಶರಥ ಚಕ್ರವರ್ತಿ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪಿದರೆಂದು ಲೋಕದಲ್ಲೆಲ್ಲ ಡಂಗುರ ಸಾರಿಸಿಬಿಡುತ್ತೇವೆ. ಅಯ್ಯೋ, ನೋಡಲಾರೆ ನೋಡಲಾರೆ. ಎಂದು ಕಳುಹಲಿ ಸುತರ ಎಂದು ಕಳುಹಲಿ ಜನಕ, ರಾಮಚಂದ್ರ ಲಕ್ಷ್ಮಣ ಜನಕ ಎಂದು ಕಳುಹಲಿ ಸುತರ ಎಂದು ಕಳುಹಲಿ ರಾಮ ಸಮಾಧಾನರಾಗಿ ಲಕ್ಷ್ಮಣ ಜನಕ ಸೀತಾ ಅಂದ ಕಾಡಿಗೆ ಸುತರ ಎಂತು ಕಳುಹಲಿ ಸುತರ ರಾಮ ತಂದೆಯೇ, ಶಾಂತರಾಗಿ. ಅಂದ ಕಾಡಿಗೆ ಸುತರ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ರಾಮ ಲಕ್ಷ್ಮಣ ಸೀತಾ ಶಾಂತರಾಗಿ ಜನಕ. ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಲಿತು ರಾಮ 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 ಜನಕ, ಸಮಾಧಾನರಾಗಿ ಜನಕ. ಪ್ರೇಮ ಒಲಿತು ಅಮರ ಎಂತು ತೋರೆಯಲಿ ಸುತರ ರಾಮ ಲಕ್ಷ್ಮಣ ರಾಮ ಪ್ರೇಮ ಒಲಿತು
ಸುತರ ಎಲ್ತು ಕಳುಹಲಿ ರಾಮ ರಾಮ. ಜನಕ, ಸಮಾಧಾನರಾಗಿ ಜನಕ, ಶಾಂತರಾಗಿ. ಹಾ ಎಲ್ಲ ರಾಮ ಲಕ್ಷ್ಮಣ ಅರಣ್ಯಕ್ಕೆ ಕಳುಹಿಸಿ ನಿಮ್ಮನ್ನು ಹೊಗಲಿ ನಾನು ಹೇಗೆ ಜೀವಿಸಲಿ, ಹೇಗೆ ಜೀವಿಸಲಿ? ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ? ರಾಮ ಲಕ್ಷ್ಮಣ ಸೀತಾ. ಜನಕ, ವನವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ದಯಾ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ಜನಕ, ಜನಕ, ತಂದೆಯೇ, ತಂದೆಯೇ ನಿಮ್ಮಯ ಸುಂದರ ಚರಣವ ಇಂದಿಗೆ ಕಾಂಬೆ ಇರಲಿ. ಜನಕ, ಎಂದಿಗೆ ಕಾಂಬೆ ಕರುಣಾ ಇರಲಿ. ದಯಾ ಸಾಗರ ದಶರಥನೇ ಕರುಣಾ ಇರಲಿ.